ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತು. ಓಂ ನಮೋ ವೆಂಕಟೇಶಾಯ. ಬಹಳ ವಿಶೇಷವಾಗಿ ಪರಮ ಪವಿತ್ರವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಲಕ್ಷ್ಮೀ ಭೂ ವರಾಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ತರ್ತಾ ಇರ್ತಕ್ಕಂಥದ್ದೇ ಇದೆ. ಕಳೆದ ವರ್ಷ ಅಂತಲೂ ಕೂಡ ಅದು ನಭೂತೋ ನಭವಿಷ್ಯತ್ ಅಂತಲೇ ಹೇಳ್ಬೋದು. ಹಿಂದೆ ಎಲ್ಲೂ ಕೂಡ ನೋಡಿಲ್ಲ, ಮುಂದೆ ನೋಡ್ತೀವೋ ಇಲ್ವೋ ಎಂಬತಕ್ಕಂಥದ್ರ ಆಲೋಚನೆಯಲ್ಲೇ ನಾವು ಪ್ರತಿದಿನ ಕಳೀತಾ ಇರತಕ್ಕಂಥದ್ದೇ ಇದೆ. ಯಾಕೆ ಅಂತಂದರೆ ಎಷ್ಟು ಜನ ಸಾಗರೋಪಾದಿಯಲ್ಲಿ ಜನರು ಆಗಮಿಸಿ ಸಾಲಿಗ್ರಾಮ ಭಗವಂತನ ದರ್ಶನವನ್ನು ಪಡ್ಕೊಂಡ್ರು. ಪಡಿತಕ್ಕಂಥದ್ದು ಒಂದಾದರೆ ಭಗವಂತನ ಒಂದು ಪವಾಡವೂ ಕೂಡ ಅಷ್ಟೇ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟೋ ಜನ ಬೇಡಿ ಬರ್ತಕ್ಕಂಥ ಭಕ್ತಾದಿಗಳ ಆ ಒಂದು ಸಂಕಷ್ಟ ಆ ಕ್ಷಣವೇ ನಿವಾರಣೆ ಆಗ್ತಕ್ಕಂಥದ್ದಾಗಲಿ, ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಂಡಿರ ತಕ್ಷಣ ಅವರ ಮನೋಕಾಮನೆಗಳು ಸಿದ್ಧಿ ಆಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಸಾಕಷ್ಟು ಅಚ್ಚರಿಯನ್ನು ಮೂಡಿಸ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಅದೆಲ್ಲದಕ್ಕೂ ಕೂಡ ನೈಜ ಘಟನೆಗಳು, ಪ್ರತ್ಯಕ್ಷವಾಗಿರ್ತಕ್ಕಂಥ ಸಾಕ್ಷಿಗಳು, ಇದೆಲ್ಲವನ್ನು ಕೂಡ ನಾವು ನೀವೆಲ್ಲರೂ ಸೇರೇ ಗಮನಿಸಿರ್ತಕ್ಕಂಥದ್ದು. 11 ದಿನದ ಮಂಡಲಾನುಷ್ಠಾನ ಬಹಳ ಅದ್ಭುತವಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಈಗಾಗಲೇ ಆಶ್ರಮವು ಕೂಡ ಮಧುವನಗೆತ್ತಿಯರ ಥರ ಸಂಪೂರ್ಣವಾಗಿ ಹೂವಿನ ಅಲಂಕಾರದಿಂದ ಇವತ್ತಿನ ದಿವಸ ಬೆಳಗ್ಗೆನೆ ಅಂತಂದರೆ ಬೆಳಗ್ಗಿನ ಜಾವ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ತೈಲದ ಅಭ್ಯಂಜನವನ್ನು ಮಾಡಿ ತಾಯಿಗೆ ಫಲಪಂಚಾಮೃತ ಅಭಿಷೇಕವನ್ನೆಲ್ಲವನ್ನು ಕೂಡ ಮಾಡಿ ತಾಯಿಯನ್ನು ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆ ಮಾಡಿರ್ತಕ್ಕಂಥದ್ದಿದೆ. ಬೆಳಗ್ಗಿನಿಂದ ಸಾಕಷ್ಟು ಜನರ ಆಗಮನ ಆಗಿದೆ. ಪ್ರಸಾದದ ವ್ಯವಸ್ಥೆನೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಇವತ್ತಿನ ದಿನ ಮಾಧ್ಯಾಹ್ನಿಕ ಕಾಲ ಅಭಿಜಿನ್ ಲಗ್ನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಳಶ ಸ್ಥಾಪನೆ ಮತ್ತು ಪ್ರಾರಂಭ. ಏನೊಂದು ಕಾರ್ಯ ಆದ್ರೂ ಕೂಡ ವಿಘ್ನ ನಿವಾರಕ ಗಣಪ, ಅಂತಹ ಗಣಪನ ಆರಾಧನೆಗೋಸ್ಕರ ಪ್ರಾರಂಭದಿಂದ ಅಂತ್ಯದವರೆಗೂ ಯಾವುದೇ ರೀತಿ ವಿಘ್ನಗಳು ಆಗದಿರ ನಿರ್ವಿಘ್ನವಾಗಿ ನಮ್ಮ ಈ ಒಂದು 11 ದಿವಸದ ಜಾತ್ರಾ ಕಾರ್ಯಕ್ರಮ ನೆರವೇರಬೇಕು ಅಂತ ಹೇಳಿ ಗಣಪನ ಪ್ರಾರ್ಥನೆಯ ಮುಖಾಂತರ ಈ ಒಂದು ಜಾತ್ರಾ ಮಹೋತ್ಸವದ ಪ್ರಾರಂಭ ಆಗ್ತಾ ಇದೆ. ವಿಶೇಷವಾಗಿರ್ತಕ್ಕಂಥ ಧ್ವಜಾರೋಹಣ, ಅವರೋಹಣ, ಆರೋಹಣ ಇದೆಲ್ಲವೂ ಕೂಡ ಸಾಕಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ಆಗಮ ಶಾಸ್ತ್ರ ಪ್ರಕಾರ ನೆರವೇರ್ತಾ ಇರತಕ್ಕಂಥದ್ದು. ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅದು ಬೇಕೇ ಬೇಕು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ತಾವು ನಮ್ಮ ಜೊತೆ ನಿಂತಿರ್ತಕ್ಕಂಥದ್ದಾಗಲಿ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಗಲಿ, ಇದೆಲ್ಲದೂ ಇರೋದ್ರಿಂದನೇ ಇವತ್ತಿನ ದಿವಸ ನಾವಾಗಲಿ, ಎಲ್ಲದಕ್ಕೆ ನಮಗೆಲಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿರವರಾಗಲಿ, ನನ್ನ ತಂದೆಯವರು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯದ ನಿರ್ಮಾಣ, ಇದೆಲ್ಲವೂ ಕೂಡ ಅದು ಸಾಮಾನ್ಯದ ಮಾತಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ ಅಂತಂದರೆ ಅದಕ್ಕೆ ನಾವು ಮಾತ್ರ ಅಲ್ಲ, ನಾವು ನೀವೆಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾಯಕ, ದೇವರ ಕೆಲಸ, ದೇವತಾ ಕೆಲಸ ಬಹಳ ಅದ್ಭುತವಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಪ್ರಾರಂಭದ ಈ ಒಂದು ಕ್ಷಣ ಮಹಾ ಸಂಕಲ್ಪದೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥ ಒಂದು ಮಹಾ ಸಂಕಲ್ಪದಿಂದನೇ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಗುರೂಜಿರವರ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪ ಪ್ರತಿ ಬಾರಿ ಏನಪ್ಪ ಅಂತಂದರೆ ರೈತರಿಗಾಗಿ, ಯೋಧರಿಗಾಗಿ. ಅಂತಹ ರೈತರು ಚೆನ್ನಾಗಿರಬೇಕು, ಯೋಧರು ಚೆನ್ನಾಗಿರಬೇಕು, ನಮ್ಮ ರಾಜ್ಯ, ನಮ್ಮ ದೇಶ, ಇಡೀ ಭೂಮಂಡಲವೇ ಸುಭಿಕ್ಷವಾಗಿರಬೇಕು, ತಾಯಿ ಪ್ರಕೃತಿ ಮಾತೆ ಭೂತಾಯಿ ನೆಮ್ಮದಿಯಾಗಿರಬೇಕು ಎಂಬತಕ್ಕಂಥದ್ದೇ ನಮ್ಮ ಈ ಒಂದು ಆಶಯ. ಹಾಗಾಗಿ ಈ ಒಂದು ಭೂಲೋಕದ ಅಧಿಪತಿ ಲಕ್ಷ್ಮೀ ಭೂ ವರಾಹಸ್ವಾಮಿಯ ಸಾಲಿಗ್ರಾಮವನ್ನು ಇಲ್ಲಿ ಸ್ಥಾಪಿಸಿ ಬೇಡಿ ಬರ್ತಾ ಇರತಕ್ಕಂಥ ಭಕ್ತರ ಎಲ್ಲ ಸಂಕಷ್ಟಗಳು ಕೂಡ ದೂರ ಆಗ್ತಾ ಇರತಕ್ಕಂಥದ್ದಿದೆ, ಮನೋಕಾಮನೆಗಳು ಸಿದ್ಧಿ ಆಗ್ತಾ ಇರತಕ್ಕಂಥದ್ದಿದೆ. ಅಂದು ಗುರೂಜಿರವರು ಮೊದಲು ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಏಕಶಿಲಾ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಸಂಕಲ್ಪ ಇತ್ತು. 27 ಅಡಿ ಏಕಶಿಲಾ ವಿಗ್ರಹ ಇಡೀ ಎಲ್ಲೂ ಇಲ್ಲ, ಇಡೀ ನಮ್ಮ ಭಾರತದಾದ್ಯಂತ ಹೊರದೇಶದಲ್ಲೂ ನಾವು ನೋಡ್ಲಿಕ್ಕಾಗೋದಿಲ್ಲ. 27 ಅಡಿ ಏಕಶಿಲಾ ವಿಗ್ರಹ, ಅಂತಹದ್ದೊಂದು ಇತಿಹಾಸವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಒಂದು ವಿಗ್ರಹದ ಸ್ಥಾಪನೆ ಇಲ್ಲಿ ಆಗಬೇಕಾಗಿತ್ತು. ಆದರೆ ಹೇಗೆ ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲಿ ಶ್ರೀನಿವಾಸ ಬರೋದಕ್ಕಿಂತ ಮುಂಚೆ
ವರಾಹಸ್ವಾಮಿ ಬಂದು ನಿಂತು ಶ್ರೀನಿವಾಸರಿಗೆ ಒಂದು ಅವಕಾಶವನ್ನು ಕೊಟ್ಟರು. ಅದೇ ರೀತಿ ಇಲ್ಲೂ ಕೂಡ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಅದೆಲ್ಲದರ ತಾತ್ಪರ್ಯ ನಾವು ನೋಡೋದಾದರೆ ಮೊದಲು ವರಾಹಸ್ವಾಮಿನೇ ಬಂದಿರತಕ್ಕಂಥದ್ದಿದೆ. ಭಗವಂತನ ಆರಾಧನೆ ನಡೆಸ್ತಾ ಇದ್ದೇವೆ. ಇನ್ನೇನು ಅತಿ ಶೀಘ್ರದಲ್ಲಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರದಿಂದ ನಭೂತೋ ನ ಭವಿಷ್ಯತ್ ಅನ್ನೋ ರೀತಿ ವಿಶೇಷವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಶ್ರೀನಿವಾಸನ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಾ ಇರತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ವರಾಹಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗ ನನ್ನ ಕೈಯಲ್ಲಿರ್ತಕ್ಕಂಥ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಿರೀಟ ಆಗಿರ್ಬೋದು, ನನ್ನ ಕೈಯಲ್ಲಿರ್ತಕ್ಕಂಥ ಈ ಒಂದು ಕಿರೀಟ, ನನ್ನ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಕಿರೀಟ, ಇದೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಆಗ್ತಕ್ಕಂಥದ್ದು. ಅಂತಂದರೆ ಜಾತ್ರಾ ಮಹೋತ್ಸವದ ಪ್ರಾರಂಭದ ಹಂತದಲ್ಲಿ ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ಮೊದಲನೇ ಆ ಒಂದು ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸುಸಂದರ್ಭ ತಮ್ಮೆಲ್ಲರ ಗಮನದಲ್ಲಿರಲಿ ಅಂಥೇಳಿ ಈಗಲಿಂದನೇ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದಿದೆ. ಇಲ್ಲಿಂದ ಗೋಮಾತೆ, ಯಾಕೆ ಅಂತಂದರೆ ಏನೊಂದು ಕೆಲಸ ಮಾಡಬೇಕಂತಂದ್ರೂ ಕೂಡ ಗೋಮಾತೆ ನಮಗೆ ಬಹಳ ಮುಖ್ಯ. ಗೋವಿನ ಆರಾಧನೆ ಬಹಳ ಮುಖ್ಯ. ಗೋಮಾತೆ ಗೋಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭವನ್ನು ಮಾಡ್ತಾ ಏನೊಂದು ಕೆಲಸ ಶುಭ ಕಾರ್ಯ ಆಗಬೇಕಾದ್ರೂ ಕೂಡ ಮಂಗಳದಾಯಕ ಇರಲಿ ಅಂಥೇಳಿ ಮಂಗಳ ವಾದ್ಯದ ಮುಖಾಂತರ ಈ ಒಂದು ಮಂಗಳ ಕಾರ್ಯವನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ನಾವು ನೀವೆಲ್ಲರೂ ಸೇರಿ ಬಹಳ ಪ್ರೀತಿಯಿಂದ, ಬಹಳ ಸಂತೋಷದಿಂದ, ಬಹಳ ಆತ್ಮೀಯದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. 11 ದಿವಸದ ಜಾತ್ರಾ ಮಹೋತ್ಸವವನ್ನು ಸಂಪನ್ನಗೊಳಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. विश्वं विष्णुर्वषट्कारो भूतभव्यभवत्प्रभुः भूतकृत्पूतपञ्च मुक्तानां परमागतिः अव्ययः पुरुषः साक्षी क्षेत्रज्ञोऽक्षर एव च योगो योगविदान्नेता प्रधानपुरुषेश्वरः नारसिंहवपुः श्रीमान् केशवः पुरुषोत्तमः सर्वः सर्वशिवस्थाणुर्भूतादिर्निधिरव्ययः सम्भवो भवनो भर्ता प्रभवः प्रभुरीश्वरः स्वयम्भुः शम्भुरादित्यः पुष्कराक्षो महात्मनः अनादिनिधनो दाता विधाता धातुरुत्तमः अप्रमेयो हृषीकेशः पद्मनाभो वरप्रभुः विश्वकर्मा मनुस्त्वक्ता ईशानः ईश्वरो विक्रमे तन्वे मेधावी विक्रमः क्रमः अनुत्तमो दुराधर्षः
कृतिरात्मवाले तुरेशः शरणं शर्म विश्वरेता प्रजाभवः अहः संवत्सरो ज्ञानः प्रत्ययः सर्वदर्शनः सिद्धिः सर्वादिरच्युतः वृषा कपिरभेदात्मा सर्वयोगविनिःसृतः सर्वगः सर्वविद्वानुर्विश्वक्सेनो जातः वेदो वेदविदव्यो वेदो वेदवित्कविः चतुरात्मा चतुर्व्यूहश्चतुर्थंष्ट्रश्चतुर्भुजः विश्योनिः पुनर्वसुः उपेन्द्रवामनः सुरमोर्तिः तीन्द्रः सङ्गः सर्वोत्तरः यो वैद्यः सदा योगी वीरः माधवो मधुः अतीन्द्रियो महामायो बुद्धिं महावीर्यो महाशक्तिं महाद्युतिः अनिर्देश्य वपुः श्रीमानमेयात्मा महात्रिधृत् महेश्वासो महीभक्तः श्रीनिवासः सताङ्गतिः अनिरुद्धः सुरानन्दो गोविन्दो सुवर्णो भगवत्तमः हिरण्यनाभः पद्मनाभः प्रजापतिः अमृत्युः सर्वतृप्तिंहः सर्वतासुरारिः गुरुः गुरुतमो धाम सत्यः सत्यपराक्रमः निमिषो निमिषस्रग्वीमाचस्पतिरुदारधीः अग्रणीर्ग्रामणी श्रीमान् न्यायो नेता समीरणः सहस्रमूर्धा विश्वात्मा सहस्राक्षत् सहस्रपात् आवर्तनो निवृत्तात्मा संवृतः संप्रवर्तनः असंवर्तको वह्निरनिलो धरणीधरः सुप्रसादः प्रसन्नात्मा विश्वभुक्विभुः सत्कर्ता नारायणो नरः असंख्येयोपमेयोत्मा विशिष्टशिष्टकृच्छुचिः श्रीगुरुभ्यो नमः हरिः ओम् शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये इदं विष्णुचक्रमे त्रेधानिदेपदं समूढवस्य मागं सुरे ॐ श्रीलक्ष्मीवेङ्कटेश्वराय नमः लक्ष्मीबोराहाय नमः लक्ष्मीबोराहाय नमः लक्ष्मीबोराहाय नमः लक्ष्मीबोराहाय नमः श्रीलक्ष्मीबोराहाय नमः लक्ष्मीबोराहाय नमः लक्ष्मीबोराहाय नमः लक्ष्मीबोराहाय नमः लक्ष्मीबोराहाय नमः ॐ नमः शिवाय ॐ नमो नारायणाय ॐ नमो नारायणाय ॐ नमो नारायणाय ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಬೋರಹ ಸ್ವಾಮಿಯ ಪರಮ ಪವಿತ್ರವಾಗಿರ್ತಕ್ಕಂತಹ ಸಾಲಿಗ್ರಾಮ ಕ್ಷೇತ್ರ. ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸ್ವಾಮಿಯ ದರ್ಶನವನ್ನು ನಡೆಸ್ತಾ ಇದ್ದೇವೆ. ಪ್ರಾರಂಭ ಆಗಿರ್ತಕ್ಕಂತಹ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಒಳಿತಾಗಲಿ, ಸಕಲ ವಿಧವಾದಂತಹ ಸಂಪನ್ನಗಳು ಎಲ್ಲವೂ ಸಹಿತ ತಾಯಿ ಕರುಣಿಸಲಿ ಎಂಬತಕ್ಕಂಥ ಚಿಂತನೆಯಿಂದ ಜಾತ್ರಾ ಮಹೋತ್ಸವದ ಚಾಲನೆ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ.
ಗೋಧೂಳಿ ಲಗ್ನದಲ್ಲಿ ಪ್ರಾರಂಭ ಆಗ್ತಿರ್ತಕ್ಕಂಥ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ಸಹಿತ ದರ್ಶನ ಮಾಡ್ತಿದ್ದೀರಿ. ಈ ಒಂದು ಮಹರ್ಷಿ ಮಂದಿರಕ್ಕೆ ಬಂದಂತಹ ಅದ್ಭುತವಾದಂತಹ ಸಾಲಿಗ್ರಾಮ ತಂದದ್ದೂ ನಿಮಗೆ ಗೊತ್ತಾಗಿದೆ. ಸಾಲಿಗ್ರಾಮದ ಆ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಕಳೆದ 1 ವರ್ಷದ ಹಿಂದೆ ಭಗವಂತ 1 ವರ್ಷದ ಹಿಂದೆ ಹೇಗೆಲ್ಲ ಅನುಷ್ಠಾನ ಆಯಿತು ಎಂಬತಕ್ಕಂಥದ್ದನ್ನು ಎಲ್ಲವನ್ನೂ ಸಹಿತ ತಾವು ವೀಕ್ಷಣೆ ಮಾಡಿದ್ದೀರಿ. ಸಾಲಿಗ್ರಾಮ ಬಂದಾಗ ಸಾಲಿಗ್ರಾಮದ ಬಗ್ಗೆ ಮಾತ್ರ ಪೂಜಾ ಅನುಷ್ಠಾನ ಇತ್ತು. ಆಗ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಥವಾ ಇಲ್ಲೊಂದು ದೇವಾಲಯ ಕಟ್ಟಬೇಕು ಎಂಬತಕ್ಕಂಥ ಚಿಂತನೆ ಅಂದು ನನಗಿರಲಿಲ್ಲ. ಆದರೆ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ ಸೃಷ್ಟಿಕರ್ತ ಬ್ರಹ್ಮನ ಲಿಖಿತವೇ ಹೀಗಿದ್ದರೆ ವಿಧಾತನ ಲಿಖಿತದ ಮುಂದೆ ಮತ್ಯಾವುದಿದೆ? ಹಾಗೆ ಒಂದು ಸಾನ್ನಿಧ್ಯದಲ್ಲಿ ಒಂದು ದೇವಾಲಯ ಆಗಬೇಕಾದ್ರೆ, ದೇವರ ಸಾನ್ನಿಧ್ಯ ಅಲ್ಲಿ ಬರಬೇಕಾದ್ರೆ ಅದು ಪೂರ್ವ ನಿಯೋಜಿತವಾಗಿರಬೇಕು. ಒಂದು ಮನೆ ಕಟ್ಟಬೇಕಾದ್ರೆ ನಾವು ಎಷ್ಟು ಆಲೋಚನೆ ಮಾಡ್ತೀವಿ, ಹಾಗೆ ಒಂದು ದೇವಾಲಯ ಕಟ್ಟಬೇಕಾದ್ರೆ ಅಲ್ಲಿ ಸಾನ್ನಿಧ್ಯ ಬರಬೇಕಾದ್ರೆ ಅದು ಭಗವತ್ ಸಂಕಲ್ಪ ಅಲ್ಲಿದ್ದರೆ ಮಾತ್ರ. ಅಂತಹ ವಿಶೇಷವಾಗಿರ್ತಕ್ಕಂತಹ ಭಗವತ್ ಸಂಕಲ್ಪ ಇಲ್ಲಿದ್ದರಿಂದ ಭಗವಂತ ಇಲ್ಲಿ ಬಂದು ನೆಲೆಸಿ ಸಾಕಷ್ಟು ಜನ ಭಕ್ತರಿಗೆ ಈಗಾಗಲೇ 1 ವರ್ಷದಿಂದ ನಾವು ಕಂಡ ಹಾಗೆ ಬರೀ ಆನಂದ್ ಗುರುಜಿ ಮಾತ್ರ ಕಂಡದ್ದಲ್ಲ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಹೇಳುವಂಥ ಮಾತನ್ನು ತಾವು ಆಲಿಸಿದ್ದೀರಿ. ಆಗಿಂದಾಗಲೇ ತಾವು ಒಳಿತು ಕಂಡಿರ್ತಕ್ಕಂಥವ್ರು, ಒಳಿತನ್ನು ಕಂಡಿರ್ತಕ್ಕಂಥವರು ಒಳಿತಾದ ನಂತರ ಅವರು ಭಗವತ್ ಸಂಕಲ್ಪ ಸೇವೆಯನ್ನು ಮಾಡಿ ಇಲ್ಲಿ ದೇವರ ದರ್ಶನಕ್ಕೆ ಬಂದದ್ದನ್ನು ನಾವು ನೋಡಿದ್ದೇವೆ. ಅದಾದ ನಂತರ ವರ್ಷ ತುಂಬುವುದರೊಳಗಾಗಿ ಒಂದು ಸಂಕಲ್ಪವನ್ನು ಮಾಡಿದ್ವಿ ನಾವು. ಹೇಗೆ 9 ದಿನದಲ್ಲಿ ಈ ಒಂದು ಗರ್ಭಾಲಯ ಸಿದ್ಧತೆ ಆಯಿತು, ಅದಾದ ನಂತರ ಗರ್ಭಾಲಯ ಆಯಿತು, ಅದರ ಮುಂದಿರ್ತಕ್ಕಂತಹ ನಾಟ್ಯರಂಗ ಆಯಿತು, ಹಾಗೆ ಭಕ್ತರು ಬಂದು ಕೂತ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸುಸಜ್ಜಿತವಾದಂತಹ ಒಂದು ವ್ಯವಸ್ಥೆ ಆಯಿತು. ಹೀಗೆ ದಿನಂಪ್ರತಿ ಒಂದಲ್ಲ ಒಂಥರ ವಿಶೇಷತೆಗಳನ್ನು ನಡ್ಕೊಂಡು ಬಂತು. ಇದೆಲ್ಲದರ ಮಧ್ಯದಲ್ಲಿ ಭಗವಂತನ ಉತ್ಸವ ಮಾಡಬೇಕು ಅಂತ ಸಂಕಲ್ಪ ಆಯಿತು. ಅದಕ್ಕಾಗಿ ಒಂದು ಪಲ್ಲಕ್ಕಿ ಉತ್ಸವನೂ ಸಿದ್ಧತೆ ಆಯಿತು. ದಿನಕ್ಕೊಂದು ರೀತಿ ವಿಶೇಷತೆಗಳು, ದಿನಕ್ಕೊಂದು ಬದಲಾವಣೆ ಇಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ. ಇದೆಲ್ಲದರ ಮಧ್ಯದಲ್ಲಿ ಒಂದು ವಿಶ್ವಮಾತೆ ಗೋಮಾತೆಯನ್ನು ಇಲ್ಲಿ ಸಂರಕ್ಷಣೆ ಮಾಡಬೇಕು, ಗೋ ಸಂರಕ್ಷಣೆಯಿಂದ ಪ್ರತಿನಿತ್ಯ ಗೋಸೇವೆ ಆಗಬೇಕು ಅಂತ ಒಂದು ಚಿಂತನೆ ನಡೆಸಿದ್ವಿ. ಆಗ ಅದ್ಭುತವಾದಂತಹ ಗೋವುಗಳು ನಮ್ಮ ಆಶ್ರಮಕ್ಕೆ ಬಂದವು. ಆ ಬಂದಂತಹ ಗೋವುಗಳು ಇವತ್ತಿನ ದಿವಸ ಅಂದು ಬಂದದ್ದು 1 ಗೋವು, ಇವತ್ತು 16ರಿಂದ 18 ಗೋವುಗಳ ತನಕ ಇಲ್ಲಿ ನಮ್ಮಲ್ಲಿದೆ. ಇನ್ನು ಅದಾದ ನಂತರ ನಿತ್ಯ ಅನ್ನದಾಸೋಹ ನಡೀಬೇಕು ಎಂಬತಕ್ಕಂಥ ಸಂಕಲ್ಪ ಇತ್ತು. ಅನ್ನದಾಸೋಹ ಆಗಬೇಕು, ಪ್ರತಿನಿತ್ಯ ಅನ್ನದಾನ ನಡೀಬೇಕು ಎಂಬತಕ್ಕಂಥ ಚಿಂತನೆ ಭಗವಂತ ಕೊಟ್ಟದ್ದು. ಹಾಗೆ ನಿತ್ಯವೂ ನಡೀತಾ ಇರ್ತಕ್ಕಂಥದ್ದು. ನಿತ್ಯವೂ ನಿತ್ಯೋತ್ಸವವಾಗಿ ಬರ್ತಕ್ಕಂಥ ಭಕ್ತರಿಗೆ ಅನ್ನಪ್ರಸಾದ ಸಿಗ್ತಾ ಇದೆ. ನನ್ನ ಮನಸ್ಸಲ್ಲಿರೋ ಒಂದು ಸಂಕಲ್ಪ ಇದೆ, ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಭಕ್ತರಿಗೂ ಎಲ್ಲವೂ ಸಿಗಬಹುದು, ಆದರೆ ಅವರ ಕಷ್ಟಗಳು ದೂರ ಆಗುವಂತಹ ಒಂದು ಕಲಿಯುಗದ ಅದ್ಭುತವಾದಂಥ ಕ್ಷೇತ್ರ ಇದಾಗಬೇಕು. ಅದಕ್ಕಾಗಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಇಟ್ಟಿದ್ದೇನೆ. ಸಾಲಿಗ್ರಾಮ ಕ್ಷೇತ್ರ ವಿಗ್ರಹ ಪ್ರತಿಷ್ಠಾಪನೆಗೂ ಸಾಲಿಗ್ರಾಮಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಸಾಲಿಗ್ರಾಮ ಯಾರೊಬ್ಬರು ಸ್ವಂತವಾಗಿ ಕೆತ್ತನೆ ಮಾಡ್ತಕ್ಕಂಥದ್ದಲ್ಲ, ಅಥವಾ ಸಿಗುವ ಶಿಲೆ ಅದೇ ಸಾಲಿಗ್ರಾಮ ಅಂತ ಹೇಳ್ತಕ್ಕಂಥದ್ದಲ್ಲ. ಸಾಲಿಗ್ರಾಮದ ಜನನವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತುಳಸಿ ಶಾಪ ಕೊಟ್ಟಿದ್ದರಿಂದ ಮಹಾವಿಷ್ಣು ಕೃಷ್ಣಶಿಲೆ ಆಗ್ತಾನೆ. ಗಂಡಕಿ ಅಪೇಕ್ಷೆ ಪಟ್ಟಿದ್ದರಿಂದ ಆ ಗಂಡಕಿಯ ಗರ್ಭದಲ್ಲಿ ಮಹಾವಿಷ್ಣು ಜನಿಸ್ತಾನೆ. ಅದೇ ಈ ಅದ್ಭುತವಾದಂಥ ಸಾಲಿಗ್ರಾಮ ವರಹಮೂರ್ತಿಯಾಗಿ ಮಹರ್ಷಿ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡು ವರ್ಷ ತುಂಬುತ್ತಾ ಇದೆ. ಜೊತೆಗೆ ಬರ್ತಕ್ಕಂತಹ ಭಕ್ತರ ಕಷ್ಟಗಳು ಬೇಗ ದೂರ ಆಗಲಿ ಅಂತ ಒಂದು ಮಹಾ ಸಂಕಲ್ಪವನ್ನು ಮಾಡಿ ಇವತ್ತು ಸಂಧ್ಯಾಕಾಲದ ಗೋಧೂಳಿ ಲಗ್ನದಲ್ಲಿ ಒಂದು ವಿಶೇಷವಾದಂಥ ಅನುಷ್ಠಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗಾಗಲೇ ಪ್ರಕೃತಿಯಲ್ಲಿ ನಡೀತಿರ್ತಕ್ಕಂಥ ಸಾಕಷ್ಟು ವಿಸ್ಮಯಗಳನ್ನು ನೋಡ್ತಾ ಇದ್ದೇವೆ, ಜಲಪ್ರಳಯಗಳನ್ನು ನೋಡ್ತಾ ಇದ್ದೇವೆ. ಮನುಷ್ಯ ಇದ್ದಕ್ಕಿದ್ದಂಗೆ ತನ್ನ ಉಸಿರಿನ ಕಡೆ ಕ್ಷಣವನ್ನು ಕಾಣ್ತಾ ಇದ್ದಾನೆ. ಆದರೆ ಇವೆಲ್ಲವೂ ದೋಷಗಳು ದೂರ ಆಗಬೇಕು. ಆತ ನೆನೆದರೆ, ವರಾಹಮೂರ್ತಿ ನೆನೆದರೆ, ಮಹಾವಿಷ್ಣುವಿನ ಅನುಗ್ರಹ ಹೊಂದಿದ್ದರೆ ಎಂತಹ ಬೆಟ್ಟದಂಥ ಕಷ್ಟ ಸಹಿತ ಮಂಜಿನಗಡ್ಡೆ ಥರ ಕರಗತ್ತೆ. ಹಾಗಾಗಿ ಎಲ್ಲರಿಗೂ ಸಹಿತ ಒಳಿತಾಗಲಿ, ಭಗವಂತನ ಅನುಗ್ರಹ ಉಂಟಾಗಲಿ, ಲಕ್ಷ್ಮೀ ಬೋರಹಸ್ವಾಮಿಯ ಸದಾಕಾಲ ಎಲ್ಲರಿಗೂ ಸಹಿತ ಸಮೃದ್ಧಿತನ ತರಲಿ. ರಾಜ್ಯ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವರವರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಜೈ ಜವಾನ್ ಜೈ ಕಿಸಾನ್. ರೈತರು ಮತ್ತು ಯೋಧರಿಗಂತೂ ನಿತ್ಯ ನಿರಂತರ ಭಗವಂತನ ಕೃಪೆ ಇರಲಿ, ಆಶೀರ್ವಾದ ಸಿಗಲಿ. ಹಾಗೆ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳಿದ್ದರೂ, ಭೂದೋಷಕ್ಕೆ ಸಂಬಂಧಪಟ್ಟಂಥದ್ದು ಏನೇ ಇದ್ದರೂ ಸಹಿತ ಅಂತಹ ಭೂತಾಯಿಗೆ ಸಂಕಷ್ಟ ಬಂದಾಗ
ಆಕೆಯನ್ನು ತನ್ನ 2 ದಂತಗಳಿಂದಲೇ ಹಿಡಿದು ಆ ದಂತಗಳಿಂದ ಆಕೆಯ ಸಂರಕ್ಷಣೆ ಮಾಡಿದ. ಆಗ ಜನನವಾಗಿದ್ದೇ ವರಹಾಸ್ಮೂರ್ತಿ. ಆಗ ಜನನವಾದಂತಹ ವರಾಹಮೂರ್ತಿ ವರಹ ಅವತಾರವನ್ನು ತಾಳಿ ಭೂಮಿಯನ್ನು ಸಂರಕ್ಷಣೆ ಮಾಡಿದ್ದಾನೆ. ಹಾಗೆ ಭೂಮಿಯಲ್ಲಿರ್ತಕ್ಕಂಥ ದೋಷಗಳು ದೂರವಾಗಬೇಕಾದ್ರೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದು ಒಂದು ದರ್ಶನ ಮಾಡಿ ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಎಲ್ಲರಿಗೂ ಶುಭವಾಗಲಿ. ಜಾತ್ರಾ ಮಹೋತ್ಸವದ ಪ್ರಾರಂಭದ ದಿನ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಮತ್ತೊಮ್ಮೆ ಲಕ್ಷ್ಮೀ ಬೋರಹಸ್ವಾಮಿಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹಾ ಸಂಕಲ್ಪವನ್ನು ಮಾಡೋಣ. ಹಾಗೆ ದಿನಂಪ್ರತಿ ದಿನಕ್ಕೊಂದರಂತೆ ವಿಶೇಷವಾಗಿರ್ತಕ್ಕಂತಹ ಸೇವೆಗಳನ್ನು ಮಾಡಲಿಕ್ಕೆ ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಭಕ್ತರು ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಜೊತೆಗೆ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ಇವತ್ತಿನ ಒಂದು ಪ್ರಧಾನವಾದಂಥ ಸೇವೆಯನ್ನು ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥ ನನ್ನ ಆತ್ಮೀಯರು ಮತ್ತು ಆಶ್ರಮದ ಸದ್ಭಕ್ತರಾದಂಥ ಶ್ರೀನಿವಾಸರವರು BK ಹಳ್ಳಿಯಿಂದ ಬಂದಿದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಮೀಪ ಇರತಕ್ಕಂಥದ್ದು ಇವರ ಕಾರ್ಯಗಳು, ಇವರ ಕೆಲಸ ಕಾರ್ಯಗಳು, ಇದೆಲ್ಲದರ ಜೊತೆಗೆ ಭಗವಂತನ ಸೇವೆ ಮಾಡಲಿಕ್ಕಾಗಿ ಭಗವತ್ ಸಂಕಲ್ಪವನ್ನು ಇವತ್ತು ಪ್ರಾರಂಭಿಸುವಂಥ ಅದೃಷ್ಟ ಭಾಗ್ಯ ಅವರದಾಗಿದೆ. ಯಾಕೆಂದರೆ ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂಥದ್ದು ಸೇವೆಗಾಗಿ ಪಣತೊಟ್ಟು ನಿಲ್ಲುವಂತಹ ಕುಟುಂಬಗಳು ಸಾಕಷ್ಟು ಇದೆ. ಅದೆಲ್ಲದರ ಮಧ್ಯದಲ್ಲಿ ಇವತ್ತು ಅವರಿಗೆ ಸಿಕ್ಕಂಥ ಈ ಒಂದು ಸ್ವರ್ಣ ಭಾಗ್ಯ ಇದೆಯಲ್ಲ, ಭಗವಂತನ ಸೇವೆ ಮಾಡೋ ಭಾಗ್ಯ ಇದೆಯಲ್ಲ, ಅದರಲ್ಲೂ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಪ್ರಾರಂಭಿಸ್ತಿರ್ತಕ್ಕಂಥ ಗಣಪತಿ ಪೂಜೆಯಿಂದ ವಿಶೇಷವಾಗಿರ್ತಕ್ಕಂಥ ಗಣಪತಿ ಆದಿತ್ಯಾದಿ ನವಗ್ರಹ ಮತ್ತು ವಿಶೇಷವಾಗಿರ್ತಕ್ಕಂಥ 27 ನಕ್ಷತ್ರಗಳು ರಾಶಿಮಂಡಲ ಇದೆಲ್ಲದರ ಅನುಷ್ಠಾನ ನಡೀತಾ ಇದೆ. ಹಾಗೆ ಇಂದ್ರಾದಿ ಅಷ್ಟದೇವತೆಗಳನ್ನು, ಅಷ್ಟ ದಿಕ್ಕುಗಳನ್ನು, ವಿಶೇಷವಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆರಾಧನೆ ಮಾಡ್ತಕ್ಕಂಥ ಈ ಶುಭಗಳಿಗೆ ಅಷ್ಟೇ ಅಲ್ಲದಿರ ಇನ್ನೇ ವಿಶೇಷವಾಗಿ ಪಾಲಿಕೆಗಳಲ್ಲಿ ಹೊಸದಾಗಿ ಹಾಕುವಂತಹ ಈ ಬಿತ್ತನೆ ಅಂತಲೋ ಅಥವಾ ಬೀಜಗಳನ್ನು ಹಾಕಿ ಅದರಿಂದ ಒಂದು ಮೊಳಕೆಯನ್ನು ತಂದು ಒಂದು ಸಮೃದ್ಧಿತನವನ್ನು ನೋಡುವಂತಹದ್ದು ಎಲ್ಲವೂ ಇಂದೇ ಪ್ರಾರಂಭ. ಇದೆಲ್ಲದರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮಧ್ವಜವನ್ನು ಹಾರಿಸಿ ಆ ಧರ್ಮಧ್ವಜದ ಮುಖಾಂತರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಒಂದು ಚಾಲನೆಯನ್ನು ಕೊಡ್ತಕ್ಕಂಥದ್ದು. ಇದರ ಮಧ್ಯದಲ್ಲೇ ಗೋಮಾತೆಯ ಅನುಷ್ಠಾನ, ವಿಶೇಷವಾಗಿರ್ತಕ್ಕಂಥ ವಿಶ್ವಕ್ಕೆ ಮಾತೆ ಆಗಿರ್ತಕ್ಕಂಥವಳು ಗೋವು. ಅಂತಹ ಗೋವಿನ ಆರಾಧನೆ ಸಹಿತ ಇವತ್ತು ನಮ್ಮ ಆಶ್ರಮದಲ್ಲಿದೆ. ವೇದ ಪಂಡಿತರಿದ್ದಾರೆ, ಆಗಮಶಾಸ್ತ್ರ ಪ್ರಕಾರ ಅನುಷ್ಠಾನ ನಡೀತಾ ಇದೆ. ಅದರ ಜೊತೆಗೆ ನಾದಸ್ವರ, ಹಾಗೆ ಭಕ್ತ ಸಮೂಹ. ಎಲ್ಲಿ ಭಕ್ತರಿದ್ದಾರೋ ಅಲ್ಲೇ ಭಗವಂತ, ಭಕ್ತರಿರ್ತಕ್ಕಂಥ ಸಾನ್ನಿಧ್ಯವೇ ಭಗವಂತ ನಿಲ್ಲುವಂತಹದ್ದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗೆ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ, ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಶುಭ ಸಂಧ್ಯಾಕಾಲ ನಡೀತಕ್ಕಂಥ ಈ ಅನುಷ್ಠಾನವನ್ನು ದರ್ಶನ ಮಾಡ್ತಿದ್ದೀರಿ. ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಓಂ ತದೇವ ಲಗ್ನಂ ಸದನಂ ತದೇವ ತಾರಾಬಲಂ ಚಂದ್ರ ಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಲಕ್ಷ್ಮೀಪತಿಂ ತೇಜಂ ಸ್ವಾಮಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಗಣಪತಿಯ ಆರಾಧನೆ, ಆದಿತ್ಯಾದಿ ನವಗ್ರಹ, 27 ನಕ್ಷತ್ರ, 12 ರಾಶಿಗಳು, ಜೊತೆಗೆ ಅಷ್ಟದಿಕ್ಪಾಲಕರ ಜೊತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ವಿಶೇಷವಾಗಿರ್ತಕ್ಕಂಥ ಕಳಶ ಸ್ಥಾಪನೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಒಂದು ಚಾಲನೆ.
ಇದೆಲ್ಲದರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಕ್ಕೂ ಮುನ್ನ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಶ್ರದ್ಧೆಯಿಂದ ನಮ್ಮೊಂದಿಗೆ ನೀವು ಸಹಿತ ಮನೆಯಲ್ಲಿ ಕೂತು ಪ್ರಾರ್ಥನೆ ಮಾಡ್ತಿದ್ದೀರಿ, ದರ್ಶನ ಮಾಡ್ತಾ ಇದ್ದೀರಿ. ಈ ದರ್ಶನ ಭಾಗ್ಯ ತಮ್ಮೆಲ್ಲರಿಗೂ ಸುಖವನ್ನೇ ಉಂಟು ಮಾಡಲಿ. ಶುಭವಾಗಲಿ. ಇವತ್ತಿನ ಈ ಅದ್ಭುತವಾದಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ರಿ. ಈಗಷ್ಟೇ ಗಣಪತಿ ಪ್ರಸಾದ, ಗಣಪತಿ ಪೂಜೆ ಆಯಿತು. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನವಗ್ರಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು. ಇದರ ಜೊತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಅಧಿಪತಿಯಾಗಿರ್ತಕ್ಕಂಥ ಲಕ್ಷ್ಮೀ ವರಹಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ಷೋಡಶೋಪಚಾರದ ಪೂಜೆ ಜೊತೆಗೆ ಗಣಪತಿಗೆ ಒಂದು ನಾಮಾರ್ಚನೆಯ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ರಾಜಾಶೀರ್ವಾದ ಅಂದರೆ ಗಣಪತಿಯ ಆಶೀರ್ವಾದ ಇದ್ದರೆ ಮಾತ್ರ ಯಾವುದೇ ಕಾಯಕವಾದ ಸಿದ್ಧಿ ಆಗ್ತಕ್ಕಂಥದ್ದು. ಇಲ್ಲಿ ಒಂದು ಸಂಶಯ ಅಂತಕ್ಕಂಥದ್ದಿದೆ. ಉದ್ದೇಶ, ನಾವು ಸ್ಮಾರ್ಥ ಸಂಪ್ರದಾಯದಲ್ಲಿ ಮಾಡ್ತಿರ್ತಕ್ಕಂಥದ್ರಿಂದ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಿದ್ದೀವಿ. ಆದರೆ ಇದು ವಿಷ್ಣು ಆಲಯವಾದ್ದರಿಂದ ಇಲ್ಲಿ ವಿಶ್ವಕ್ಷಣನೇ ಪ್ರಧಾನ ಅಂತ ಹೇಳ್ತಾರೆ. ಅಂದರೆ ಆಗಮಶಾಸ್ತ್ರ ಪ್ರಕಾರ ಶೈವಾಗಮದ ಅನುಷ್ಠಾನ ನಾವು ಮಾಡೋದ್ರಿಂದ ಗಣಪತಿ ಅನುಷ್ಠಾನವನ್ನು ನಾವು ಮಾಡ್ತಿದ್ದೀವಿ. ಆದರೆ ಪಾಂಚರಾತ್ರ ಆಗಮದಲ್ಲಿ ಇಲ್ಲಿ ವಿಶ್ವಕ್ಷೇಣ ಆರಾಧನೆ ಅಂತಕ್ಕಂಥದ್ದಿದೆ. ವಿಶ್ವಕ್ಷೇಣನಾದರೂ ಗಣಪತಿಯಾದರೂ ಎಲ್ಲವೂ ಆದಿಪೂಜಿತನಾದಂಥ ಅಗ್ರಗಣನಾದಂಥ ಗಣಪನೇ ಮುಖ್ಯ. ಹಾಗಾಗಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಆತನ ಕೃಪೆಗೆ ಪಾತ್ರರಾಗೋಣ.
ಇದೇ ನಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿ ಲಕ್ಷ್ಮೀ ಭೂವಾರ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ. ತುಂಬ ಜನ ಅಂದರೆ ಪ್ರತಿದಿನ ಸಾವಿರಾರು ಜನ ಬಂದು ಮಾಡ್ತಾರೆ. ಆದರೆ ನಮಗೆ ಇಂಥ ಪ್ರತಿಫಲ ಸಿಕ್ಕಲಿಲ್ಲ. ನಮ್ಮ ಸ್ನೇಹಿತರಾದಂಥ ಸೀನಣ್ಣವರು ಬಿ ಕೆ ಹಳ್ಳಿ ಇದು ಒಂದು ದಿವಸ ಹೇಳಿದೆ, ಈ ಥರ ಚೆನ್ನಾಗಿ ಸೇವೆ ಸಲ್ಲಿಸ್ತಾ ಇದೆ, ಸುಮಾರು ಜನ ಬರ್ತಾ ಇದ್ದಾರೆ, ನೀವು ಒಂದ್ಸರಿ ಪೂಜೆ ಮಾಡಿಸೋಣ ಅಂತ. ಅವರು ಬಂದು ಇಲ್ಲಿ ನೋಡಿ ತುಂಬ ಸಂತೋಷಪಟ್ಟರು. ಅವರು ಅವ್ರ ಕುಟುಂಬ ಸಮೇತ ಬಂದು ಇವತ್ತು ಮೊದಲನೇ ದಿನ ಜಾತ್ರೆಯ ಪ್ರಯುಕ್ತ ಮೊದಲನೇ ದಿನ ಅವರು ಅವ್ರ ಕುಟುಂಬದವರು ಸೇವೆ ಸಲ್ಲಿಸಿದ್ದಾರೆ. ಸದಾ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಒಳ್ಳೆಯ ಪೂಜೆ ಆಯಿತು. ಬೆಳಗಿಂದ ಇಲ್ಲಿ ಸೇವೆ ಮಾಡಿದ್ರಿ, ಚೆನ್ನಾಗಿದ್ದೀರಿ. ಎಲ್ಲ ಪೂಜೆ ಮಾಡಿಸಿದಂಥ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ನಮ್ಮ ನಾಡಿನ ಜನತೆಗೆ ಮೊದಲನೇದು ಕೇಳ್ಕೊಳ್ಳೋದೇನು ಅಂದರೆ, ಭೂವರ ಲಕ್ಷ್ಮೀನರಸಿಂಹ ಸ್ವಾಮಿ ಸಾಲಿಗ್ರಾಮ ಒಂದು ದೊಡ್ಡ ಕ್ಷೇತ್ರ ಆಗಿ ಮುನ್ನಡೆ ಹೋಗ್ತಾ ಇರಲಿ ಅಂದ್ಬಿಟ್ಟು ನಾನು ಎಷ್ಟು ಜನಗಳಲ್ಲಿ ಕೇಳ್ಕೊತೀನಿ. ಇದು ಪೂಜೆ ಸಿಕ್ಕಿದಂಥ ಸೌಭಾಗ್ಯ ನಮಗೆ.
ವರ್ಷಾಸನ ಹಿಂಗೆ ಸಿಕ್ಕಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಲೈವ್ 10 ವರ್ಷದಿಂದ ನೋಡ್ತೀವಿ ಆನಂದ್ ಗುರೂಜಿ ಪ್ರೋಗ್ರಾಮು. ಅವರಂದರೆ ನಮ್ಗೆ ತುಂಬ ಇಷ್ಟ. ಈ ದೇವಸ್ಥಾನಕ್ಕೆ ಬಂದು ತುಂಬ ನೆಮ್ಮದಿ ಆಯಿತು, ಸಂತೋಷ ಆಯಿತು. ದೇವರು ಒಳ್ಳೆ ವರ ಕೊಡ್ತು. ಈ ದೇವಸ್ಥಾನ ಹಿಂಗೆ ಸಮೃದ್ಧಿಯಾಗಲಿ, ಚೆನ್ನಾಗಿ ಬೆಳೀಲಿ, ಬಂದವ್ರಿಗೆ ಆಶ್ರಯವಾಗಿ ನೀಡಲಿ. ದೇವಸ್ಥಾನ ಒಳ್ಳೇದು ಮಾಡಲಿ ಎಲ್ರಿಗೂ. ಶ್ರೀಕಾಂತಾಯ ಕಲ್ಯಾಣನಿಧೇಸ್ವನಾಂ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥಪದಾಯಿನಿಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ತಿರುಮಲ ತಿರುಪತಿ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ, ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರಕ್ಕೆ ಪ್ರಪ್ರಥಮ ಬಾರಿಯಾಗಿ ಮಹಾವಿಷ್ಣುವಿನ, ಅದರಲ್ಲೂ ಶ್ರೀನಿವಾಸನ ಒಂದು ಮೂಲ ಸಾನ್ನಿಧ್ಯ ನೋಡ್ಬೋದಾದರೆ ತಿರುಮಲ ತಿರುಪತಿ ಶ್ರೀನಿವಾಸನ ಕಲ್ಯಾಣೋತ್ಸವದ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಆಲಯ ಇದು ಪ್ರಪ್ರಥಮ ಅಂತ ಹೇಳ್ತಾರೆ. ಕೋಟೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂದರೆ ಇದು ಜಗತ್ಪ್ರಸಿದ್ಧಿ ಇರತಕ್ಕಂಥದ್ದು. ಇವತ್ತು ಅನಂತ ಪದ್ಮನಾಭನ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ನಿಮ್ಮ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಸ್ವಾಮಿಯ ಒಂದು ಮಹಾಸಂಕಲ್ಪವನ್ನು ಮಾಡಿ ರಾಜ್ಯದಾದ್ಯಂತ ದೇಶದಾದ್ಯಂತ ಸಮಸ್ತರಿಗೂ ಸಹಿತ ಭಗವಂತನ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಎಂಬತಕ್ಕಂಥದ್ದೊಂದು ಚಿಂತನೆ. ಜೊತೆಗೆ ಈ ದೇವಾಲಯದಲ್ಲಿ ಪವಿತ್ರೋತ್ಸವ ನಡೀತಾ ಇದೆ. ಪವಿತ್ರೋತ್ಸವದ ಈ ಶುಭ ಕಾಲ ಸ್ವಾಮಿನ ಎಲ್ಲರೂ ಕಣ್ತುಂಬಿಸ್ಕೊಳ್ತಿದ್ದೀರಿ. ಎಲ್ಲರೂ ಹೇಳೋಣ ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಮಹಾವಿಷ್ಣು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದ್ದೇವೆ. ಇನ್ನು ತಾಯಿ ಮಹಾಲಕ್ಷ್ಮಿಯನ್ನು ಮನೋಜವಂ ಆರ್ತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾರುಣದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡುತ್ತಿರತಕ್ಕಂತಹ ಹನುಮನ ದರ್ಶನವನ್ನು ನಾವಿಲ್ಲಿ ನಡೆಸೋಣ. ಬನ್ನಿ. ಗೋವಿಂದ ಗೋವಿಂದ. ಪದ್ಮಾನನೆ ಪದ್ಭಯ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಮಯಿ ಸನ್ನಿಧತ್ಸ್ವಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ಮಹಾಲಕ್ಷ್ಮೀ ನಮೋ ನಮಃ. ಮಹಾಲಕ್ಷ್ಮೀ ನಮೋ ನಮಃ. ಕೋಟೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಇಡೀ ರಾಜಧಾನಿಗೆ
ಪ್ರಪ್ರಥಮವಾಗಿ ಪ್ರತಿಷ್ಠಾಪನಾಗೊಂಡಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಇಲ್ಲಿಂದಲೇ ಪ್ರಾರಂಭ ರಾಜ್ಯದ ಹಲವಾರು ಕಡೆ ಶ್ರೀನಿವಾಸನ ಸಾನ್ನಿಧ್ಯಗಳು. ಆದರೆ ರಾಜ್ಯಕ್ಕೆ ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಾಪನಾಗೊಂಡಂಥ ಈ ಸಾನ್ನಿಧ್ಯದ ಇತಿಹಾಸ, ಈ ಸಾನ್ನಿಧ್ಯದಷ್ಟು ಮತ್ತಷ್ಟು ವಿಶೇಷತೆಗಳು ಸಾಕಷ್ಟು ಇದೆ. ಆದರೂ ಇಲ್ಲಿಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಕಲಿಯುಗದ ಪ್ರತ್ಯಕ್ಷ ದೇವವಾಗಿರ್ತಕ್ಕಂಥ ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಶ್ರೀನಿವಾಸನ ದರ್ಶನ ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಅತ್ತ ಹನುಮ, ಇತ್ತ ತಾಯಿ ಮಹಾಲಕ್ಷ್ಮಿ, ಪದ್ಮಾವತಿ ತಾಯಿ ಮಹಾಲಕ್ಷ್ಮಿಯನ್ನು ಎಲ್ಲರೂ ಸಹಿತ ದರ್ಶನ ಮಾಡಿಕೊಂಡು ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಇಲ್ಲಿ ಭಗವತಿಯಲ್ಲಿ ಸಾಕಷ್ಟು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಎಷ್ಟೇ ಆದರೂ ತಾಯಿ ಬಳಿ ಪ್ರಾರ್ಥನೆ ಇಟ್ಟಾಗೆ ಅಲ್ಲಿ ಭಗವಂತನ ಹತ್ರ ಆ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥದ್ದು. ಹಾಗಾಗಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡ್ತಿರ್ತಕ್ಕಂಥ ನಾವು ನೀವೇ ಭಾಗ್ಯವಂತರು. ಓಂ ಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ಹರಿಂ ಕಾರಾಸನಗರ್ಭಿದಾಂ ನಿಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣಿ. ನಮೋ ಬ್ರಹ್ಮಣ್ಯದೇವಾಯ ಶ್ರೀಧರಾಯ ವ್ಯಯಾತ್ಮನೇ ಪ್ರಸನ್ನವೆಂಕಟೇಶಾಯ ಶತರೂಪಾಯ ವಿಷ್ಣವೇ. ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಯ ಅಡಿದಾವರೆಗಳಲ್ಲಿ ವಂದಿಸುತ್ತಾ ಈ ಪವಿತ್ರೋತ್ಸವದ ಶುಭ ಸಮಾರಂಭದಂದು ಹಾಗೂ ವಿಶೇಷವಾಗಿ ವ್ರತಗಳಲ್ಲಿಯೇ ಶ್ರೇಷ್ಠವಾದ ವ್ರತವಾದಂತಹ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ವ್ರತದ ಈ ಶುಭ ದಿನದಂದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬ್ರಹ್ಮರ್ಷಿ ಡಾಕ್ಟರ್ ಆನಂದ್ ಗುರೂಜಿ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಇಂದು ದೇವಸ್ಥಾನಕ್ಕೆ ಆಗಮಿಸಿರ್ತಾರೆ. ಅವರಿಗೆ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯಗಳನ್ನು ದಯಪಾಲಿಸಲಿ ಹಾಗೂ ಇಡೀ ಸಮಸ್ತ ಜನತೆಗೂ, ನಾಡಿನ ಜನತೆಗೆ ಪರಮಾತ್ಮ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾಗೂ ದೇವಾಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಸ್ತೇನೆ. ಭದ್ರಂ ಶುಭಂ ಮಂಗಳಂ. ನಮಸ್ತೆ ಸತ್ಯದೇವೇಶ, ನಮಸ್ತೆ ಕರುಣಾಕರ, ನಮಸ್ತೆ ಸತ್ಯವಾಗೀಶ, ನಮಸ್ತೆ ಸತ್ಯವೈಭವ. ಇವತ್ತಿನ ದಿನ ಭಾಳ ಒಳ್ಳೆಯ ಸುದಿನ. ಇವತ್ತಿನ ದಿನ ಯಾಕೆಂತಂದರೆ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಂವತ್ಸರ ನಡೀತಕ್ಕಂಥ ಪವಿತ್ರೋತ್ಸವದ ಮಧ್ಯದಲ್ಲಿ ಅಂತಂದ್ಬಿಟ್ಟಂದರೆ ಆದಿ ಮಧ್ಯ ಅಂತ್ಯ ಅಂದ್ಬಿಟ್ಟು ಹೇಳ್ತೀವಿ. ಮಧ್ಯಭಾಗದಲ್ಲಿರ್ತಕ್ಕಂಥ ಅನಂತ ಪದ್ಮನಾಭ ವ್ರತದ ಶುಭ ಸಂದರ್ಭದಲ್ಲಿ ನಮ್ಮ ಕೋಟೆ ವೆಂಕಟಸ್ವಾಮಿ ದೇವಸ್ಥಾನ ದರ್ಶನ ಮಾಡೋದಕ್ಕೋಸ್ಕರ ಶ್ರೀಮಾನ್ ಡಾಕ್ಟರ್ ಆನಂದ ಗುರೂಜಿಯವರು ದಯಮಾಡಿಸಿದ್ದಾರೆ. ಅವರು ಈ ಶ್ರದ್ಧೆ ಭಕ್ತಿಯ ಕುರುಹಿಗಾಗಿ ಭಗವಂತನ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇಲ್ಲಿ ಬಂದು ಮತ್ತು ಎಲ್ಲರ ಅಭಿಮಾನ ಗಳಿಸ್ಕೊಂಡು ಅವರಿಗೆ ಆಯುರಾರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ದೇವರು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಕಲ್ಯಾಣಾತ್ಮದಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣನಿರ್ದಶ್ಚಾಶೇಷಾಧ್ರೀಪತಿರೇವ ಚ. ನೀಲಾಂಜನ ಸಮಾಭಾಸಂ ರವಿಪುತ್ರಮಾರ್ಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ. ಇದಂ ವಿಷ್ಣುಚಕ್ರಮೇ ತ್ರೇಧಾ ನಿದೇವದಂ ಸಮೂಢಪಸ್ಯಮಾಗಂ ಸರೇಂ. ಮಹಾವಿಷ್ಣುದೇವತಾಭ್ಯೋ ನಮಃ. ಅನಂತ ಪದ್ಮನಾಭನ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ರಾಜ್ಯ ಜನತೆಗೆ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಅನಂತ ಪದ್ಮನಾಭ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಅಂದರೆ ನನ್ನ ಹುಟ್ಟುಹಬ್ಬ ಒಂದು ಕಡೆ ಆದರೆ, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಮಹಾಗಣಪತಿಯನ್ನು ಆರಾಧನೆ ಮಾಡ್ತಾ, ಜಗದಹ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು, ಅದರಲ್ಲೂ ಇವತ್ತಿನ ದಿವಸ ನಮ್ಮ ಘಾಟಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಗುರುರಾಜ್ ಶರ್ಮಾರವರು ಅಲ್ಲಿಂದ ಮಹಾಪ್ರಸಾದವನ್ನು ಸಹಿತ ತಂದಿದ್ದಾರೆ. ಆ ಪ್ರಸಾದವನ್ನು ತೆಗೆದುಕೊಂಡು ನಂತರ ವೇದಿಕೆಯತ್ತ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಎಲ್ಲರೂ ಸಹಿತ ಬಂದಿದ್ದಾರೆ. ಬಂದಿರತಕ್ಕಂಥವ್ರನ್ನು ಹಾಗೆ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯವನ್ನು ಸಹಿತ ದರ್ಶನ ಮಾಡಿಕೊಂಡು ಬಂದಂತಹ ಅತಿಥಿ ಅಭ್ಯಾಗತರನ್ನು ಮಾತಾಡಿಸೋಣ.
ನಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿ ಸದಾ ವಿರಾಜಮಾನರಾಗಿರುವ ಸರ್ವಜನ ಮಾನ್ಯರಾದ ಸರಳತೆ ಸಜ್ಜನಿಕೆಗಳ ಪ್ರತಿರೂಪವಾದಂಥ ಶ್ರೀ 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 ಬ್ರಹ್ಮರ್ಷಿ ಆನಂದ ಗುರೂಜಿಯವರ ಒಬ್ಬ ಶಿಷ್ಯನಾಗಿ ಭಕ್ತನಾಗಿ ಅನುಯಾಯಿಯಾಗಿ ಬಂದಿದ್ದೀನಿ. ಸುಮಾರು 10-12 ವರ್ಷಗಳ ಬಾಂಧವ್ಯ. ಯಾವಾಗ ನನಗೆ ಎಷ್ಟೋ ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ, ನಾನು ಅವ್ರಿಗೆ ಗ್ರೇಟ್ಫುಲ್ ಆಗಿರಬೇಕು. ಮತ್ತು ತುಂಬ ಮನಸ್ಸಿಂದ ನಮಗೆ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಗುರೂಜಿಯವರ ಬರ್ತ್ಡೇ ದಿವಸ ನಾವೆಲ್ಲ ಇಲ್ಲಿ ಸೇರಿರೋದು ನನಗನ್ಸತ್ತೆ ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭಯೋಗ, ಇಂದಿನ ಕರಣ ಶುಭ ಕರಣ, ಇಂದು ಪುರಂದರ ವಿಠ್ಠಲ ರಾಯನ ನೆನೆದ ದಿನ, ಇದು ಶುಭ ದಿನವು. ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ಗುರೂಜಿಯವರ ಮೇಲೆ ನನ್ನ ಭಕ್ತಿಯನ್ನು ಒಂದು ಪುಟ್ಟ ಹಾಡಿನ ರೂಪದಲ್ಲಿ ಸಲ್ಲಿಸಿ ನೀವೆಲ್ಲರೂ ಸೇರಿಕೊಳ್ಬೇಕು. ಎಲ್ರಿಗೂ ಶುಭವಾಗಲಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ, ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಭಕ್ತ ಸಮೂಹದಲ್ಲಿ ನಡೆಯುವಂತಹ ಯಾವುದೇ ಉತ್ಸವಗಳಾದರೂ ಅದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂಥ ಅನುಷ್ಠಾನಗಳನ್ನು ಯಾರೊಬ್ಬರು ಆಚರಣೆ ಮಾಡಿದ್ರೂ ಅದು ಭಗವಂತನಿಗೆ ಪ್ರೀತಿ. ಅದರಲ್ಲೂ ಪರಮ ಪವಿತ್ರವಾಗಿರ್ತಕ್ಕಂಥ ಲಕ್ಷ್ಮೀ ಭೂ ವರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಭಕ್ತರ ಹೃದಯದಲ್ಲಿ ಗುರುವಿರ್ತಕ್ಕಂಥದ್ದು. ಗುರುವಾಗಿ ಈ ನಿಮ್ಮ ಮಹರ್ಷಿ ಆನಂದ ಗುರೂಜಿಯವರನ್ನ ನೀವು ಕಂಡದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ತಿಳಿದು, ನನ್ನ ಕಾಯಕದಲ್ಲಿ ನಾನು ಹಾಕುವಂಥ ಹೆಜ್ಜೆಯಲ್ಲಿ, ನನ್ನ ಧರ್ಮ ಕಾರ್ಯದಲ್ಲಿ ಸದಾಕಾಲ ನನ್ನೊಂದಿಗೆ ನೀವೆಲ್ಲ ನಿಂತಿದ್ದರಿಂದ ಈ ಧರ್ಮದ ರಥಯಾತ್ರೆ ಹೀಗೆ ನಡ್ಕೊಂಡು ಮುಂದೆ ಸಾಗ್ತಾ ಇದೆ. ಇಂತಹದರಲ್ಲಿ ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಗುರುರಾಜಶರ್ಮಾರವರ ದಂಪತಿಗಳ ಸಮೇತ ಅವರ ಸಂಪೂರ್ಣ ಪರಿವಾರವೇ ಬಂದು ಅಲ್ಲಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಮಹಾಪ್ರಸಾದವನ್ನು ತಂದು ಈ ನಿಮ್ಮ ಮಹರ್ಷಿ ಆನಂದ ಗುರೂಜಿಯವರಿಗೆ ಹರಿಸಿ ಆಶೀರ್ವದಿಸಿದ್ದಾರೆ. ಹಾಗೆ ಸಾಕಷ್ಟು ಜನ ನನ್ನ ಅಭಿಮಾನಿ ದೇವರುಗಳು ತಾವೆಲ್ಲರೂ ಬಂದಿದ್ದೀರಿ. ಹಾಗೆ ಅಂಬೇಡ್ಕರ್ ಸೇನೆಯ ಪಿ ಮೂರ್ತಿ ನಮ್ಮ ಮನೆ ಮಗ ಇದ್ದ ಹಾಗೆ, ಆಶ್ರಮಕ್ಕೆ ಒಬ್ಬ ಸದ್ಭಕ್ತನೂ ಹೌದು, ಹಾಗೆ ನನ್ನ ಈ ಸಂಸ್ಥಾನಕ್ಕೆ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ವ್ಯಕ್ತಿಯೂ ಹೌದು. ಹಾಗೆ ನಮ್ಮೂರಿನ ನವರತ್ನ ಅಗ್ರಹಾರದ ನಂಜಪ್ಪನವರು ಬಂದಿದ್ದಾರೆ, ಹಾಗೆ ನಮ್ಮ ಪಿಳ್ಳೆಗೌಡರು ಬಂದಿದ್ದಾರೆ, ಹಾಗೆ ಸಾಕಷ್ಟು ಜನ ಗಣ್ಯರು ಈ ಭಾಗದಿಂದಲೂ ಬಂದಿದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ನಮ್ಮ ಹಿರಿಯರು ಆಶ್ರಮಕ್ಕೆ ಸಲಹೆಯನ್ನು ಕೊಟ್ಟು ಆಶ್ರಮ ಹೀಗೆ ನಡೀಬೇಕು, ಹೀಗೆ ಮಾಡೋಣ ಅಂಥೇಳಿ ನಮ್ಮ ಸೋಮಶೇಖರವರಿದ್ದಾರೆ, ನಮ್ಮ ಸುಬ್ಬಣ್ಣವರು, ಒಬ್ಬರ ಇಬ್ಬರ ಇಲ್ಲಿ ಹೆಸರನ್ನು ಹೇಳ್ತಾ ಹೊರಟ್ರೆ ಸಾಕಷ್ಟು ಇರಬಹುದು. ಆದರೆ ಇಲ್ಲಿ ಇಬ್ಬರು ಮೂರ್ತಿಗಳಿದ್ದಾರೆ. ನನ್ನ ಬಲಭಾಗಕ್ಕೊಬ್ಬ ಮೂರ್ತಿ, ಎಡಭಾಗಕ್ಕೊಬ್ಬ ಮೂರ್ತಿ. ಎಡಭಾಗಕ್ಕಿರ್ತಕ್ಕಂಥ ಮೂರ್ತಿ ತಾಯಿ ಅಣ್ಣಮ್ಮನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿನಿತ್ಯವೂ ಸಹಿತ ಯಾವುದಾದ್ರೂ ಒಂದು ದೇವತಾ ಕಾರ್ಯಕ್ಕೆ ನೀವು ಬನ್ನಿ ಅಂತ ಕರೆಯುವಂತಹ ಗುಣ. ಹಾಗೆ ರಾಜ್ಯ ಅಲ್ದಿರ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ದೇವತಾರಾಧನೆ ಧರ್ಮ ಮತ್ತು ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಒಂದಿಷ್ಟು ಪ್ರಚಾರಕ್ಕೆ ಈ ನಿಮ್ಮ ಮಹರ್ಷಿಗಳನ್ನು ಕರ್ಕೊಂಡು ಹೋಗುವಂತಹ ನನ್ನ ಭಕ್ತರು, ನನ್ನ ಅಭಿಮಾನಿಗಳು ಸಾಕಷ್ಟು ಜನ. ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರು ಎಂಬತಕ್ಕಂಥ ಮಹಾನಗರಕ್ಕೆ ಸಮೀಪ ಇರತಕ್ಕಂಥ ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿ ಶನೇಶ್ವರ ಮಹಾಯಾಗವನ್ನು ಮಾಡಬೇಕು ಎಂಬತಕ್ಕಂಥ ಮಹಾಸಂಕಲ್ಪ ಇವತ್ತು ನಾವು ತಗೊಂಡಿದ್ದೀವಿ. ಅದನ್ನು ಅತಿ ಶೀಘ್ರವಾಗಿ ಜಾರಿಗೊಳಿಸ್ತೀವಿ. ನನ್ನ ಆತ್ಮೀಯರಾದಂಥ ನಮ್ಮ ಆಶ್ರಮದ ಪಟ್ಟ ಶಿಷ್ಯರೂ ಹೌದು. ನನ್ನ ಮತ್ತು ನಮ್ಮ ಶಶಿಧರ್ ಕೋಟೆರವರ ಈ ಬಾಂಧವ್ಯ ಇದು ಇವತ್ತು ನೆನ್ನೆದಲ್ಲ. ಬಹುಶಃ ಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಶಾರದೆಯ ಉಪಾಸನೆ ಮಾಡ್ತಿರ್ತಕ್ಕಂಥ ಶಶಿಧರ್ ಕೋಟೆರವರ ನಾಲಿಗೆ ಮೇಲೆ ಸದಾಕಾಲ
ಆ ತಾಯಿ ಶಾರದೆ ನಡೆದಾಡಬೇಕಾದ್ರೆ ಅವರು ಬೆಳೆದು ಬಂದ ದಾರಿ, ಅವರು ಹಾಕುವ ಹೆಜ್ಜೆ, ಮನುಷ್ಯ ತನ್ನಲ್ಲಿ ಏನೇ ಇದ್ದರೂ ಎಷ್ಟೇ ಇದ್ದರೂ ತಾನು ಹೇಗೆ ನಡ್ಕೊಳ್ಬೇಕು ಎಂಬತಕ್ಕಂಥದ್ದನ್ನು ಕೆಲವಷ್ಟು ಜನಗಳನ್ನು ನೋಡಿ ನಾವು ಕಲಿಬೇಕಾಗತ್ತೆ. ಮನುಷ್ಯ ಬಾಲ್ಯದಿಂದ ಮುಪ್ಪಿನ ಕಡೆಯ ಕ್ಷಣದವರೆಗೂ ತಾನು ವಿದ್ಯಾರ್ಥಿನೇ. ಕಲಿಬೇಕಾದ್ದು ಸಾಕಷ್ಟು ಇದೆ. ಸಮಾಜ ನೋಡಿ ಕಲಿಬೇಕಾದ್ದು, ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂಥ ಕೊಡುಗೆಗಳು ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಜೀ ಕನ್ನಡದಲ್ಲಿ ಮಹರ್ಷಿವಾಣಿ ಎಂಬತಕ್ಕಂತಹ ಅದ್ಭುತವಾದಂತಹ ಕಾರ್ಯಕ್ರಮ 11ನೇ ವರ್ಷಕ್ಕೆ ಕಾಲಿಟ್ಟಿರುವಂತಹದ್ದು. 11 ವರ್ಷ ನಿರಂತರವಾದಂತಹ ಈ ಉತ್ಸವ ನಡೀತಿರ್ತಕ್ಕಂಥದ್ರಲ್ಲಿ ಬಹಳ ಅದ್ಭುತವಾದಂತಹದ್ದಿದೆ. ಆನಂದ ಮಹರ್ಷಿಗಳ ಆನಂದದಾಯಕವಾಗಿರ್ತಕ್ಕಂತಹ ಈ ಆನಂದ ಸಂಸಾರದಲ್ಲಿ ನನ್ನ ಕಣ್ಗಳು ಒಂದು ನನ್ನ ಮಾತಾಪಿತೃಗಳು, ತಂದೆ ತಾಯಿ ಆಶೀರ್ವಾದದೊಂದಿಗೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಆನಂದ್ ಗುರುಜಿಯವರ ಉಸಿರಿನ ಕಣಕಣದಲ್ಲೂ ಸಹಿತ ಅವರ ಆಶೀರ್ವಾದ, ಅದರೊಂದಿಗೆ ಇವತ್ತು ಆನಂದ್ ಗುರುಜಿಯವ್ರನ್ನ ನೀವು ಹಸನ್ಮುಖಿಯಾಗಿ ನೋಡಬಹುದಾದರೆ ಆ ಹಸನ್ಮುಖಿತನಕ್ಕೆ ಧೈರ್ಯವನ್ನು, ಸ್ಥೈರ್ಯವನ್ನು, ಜೊತೆಗೆ ನಾನಿದ್ದೇನೆ ಎಂಬತಕ್ಕಂತಹ ಮನೋಬಲವನ್ನು ತುಂಬಿದಂಥ ನನ್ನ ಶ್ರೀಮತಿ. ಒಂದು ಧರ್ಮದ ರಥಯಾತ್ರೆ ನಡಿಬೇಕಾದ್ರೆ, ಧರ್ಮ ಕಾರ್ಯ ನಡಿಬೇಕಾದ್ರೆ ಅದು ಆನಂದ್ ಗುರುಜಿ ಒಬ್ಬರಿಂದ ಸಾಧ್ಯ ಅಲ್ಲ. ಇವತ್ತು ಆನಂದ್ ಗುರುಜಿ ವೇದಿಕೆ ಮೇಲೆ ಕಾಣಬೇಕಾದ್ರೆ, ವಾಹಿನಿಯಲ್ಲಿ ಕಾಣಬೇಕಾದ್ರೆ ಆನಂದ್ ಗುರುಜಿ ಒಬ್ಬರು ಕಂಡ್ರೆ ಕಾಣಲಿಕ್ಕೆ ಆಗೋದಿಲ್ಲ. ಕಂಡು ಕಾಣದಂಥ ಕೈಗಳು ಸಾಕಷ್ಟು ಜನ ಕೆಲಸ ಮಾಡಿದ್ರೆ ಮಾತ್ರ ನಾಳೆ ಬೆಳಿಗ್ಗೆ ನಾನು ಟಿ ವಿನಲ್ಲಿ ನಿಮ್ಮ ಮುಂದೆ ಕಾಣಿಸೋಕ್ಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರನ್ನೂ ಚಿಂತನೆ ಮಾಡ್ತಾ ಪ್ರತಿಯೊಬ್ಬರ ಬಗ್ಗೆನೂ ಆಲೋಚನೆ ಮಾಡಬೇಕಾದ್ದು ನನ್ನ ಕರ್ತವ್ಯ ಇದೆ, ನನ್ನ ಧರ್ಮ ಇದೆ. ಆನಂದ್ ಗುರುಜಿ ಇರ್ತಕ್ಕಂಥದ್ದು ಗಾಜಿನ ಮನೆ. ಇಲ್ಲಿ ಕಲ್ಲು ಹೊಡೆಯೋರಿದ್ದಾರೆ, ಪುಷ್ಪವೃಷ್ಟಿ ಮಾಡೋರಿದ್ದಾರೆ, ಪುಷ್ಪಮಾಲೆ ಹಾಕೋರಿದ್ದಾರೆ. ಪುಷ್ಪಮಾಲೆ ಹಾಕಿದಾಗ ಆನಂದಿಸಬೇಕು, ಪುಷ್ಪವೃಷ್ಟಿ ಮಾಡಿದಾಗ ನನ್ನ ತಾಯಿನ ನಾನು ಪ್ರಾರ್ಥನೆ ಮಾಡ್ಕೋಬೇಕು, ಕಲ್ಲು ಹೊಡೆಯುವಾಗ ಜೋಪಾನವಾಗಿ ನಾನು ಬಚ್ಚಿಟ್ಕೊಳ್ಬೇಕು. ಯಾಕೆಂದರೆ ಪುಷ್ಪವೃಷ್ಟಿ ಮಾಡೋರು ಎಷ್ಟು ಜನ ಇದ್ದಾರೋ ಕಲ್ಲು ಹೊಡಿತಕ್ಕಂಥವ್ರು ಅಷ್ಟೇ ಜನ ಇರ್ತಾರೆ. ಯಾಕೆಂದರೆ ಹಗಲು ಮತ್ತು ರಾತ್ರಿ, ಸುಖ ಮತ್ತು ದುಃಖ ಎಲ್ಲವೂ ಇದೆ ಈ ಜೀವನದಲ್ಲಿ. ಆದರೆ ಅದರಲ್ಲಿ ನಾನು ಹೇಗಿದ್ದೀನೋ ನನ್ನ ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿ ನನ್ನ 2 ಹೆಣ್ಣು ಮಕ್ಕಳು ಸಹಿತ ಅದನ್ನು ಪಾಲನೆ ಮಾಡಿ, ಅಪ್ಪನ ಮರ್ಯಾದೆ ಅಂದರೆ ಹೀಗೆ, ಅಪ್ಪನ ನಡೆ ಇದು, ಅಪ್ಪನ ನಡೆಗೆ ನಾನು ಹೀಗೆ ಬದುಕಬೇಕು ಅಂತ ನನ್ನ 2 ಹೆಣ್ಣು ಮಕ್ಕಳು ಬದುಕಿರೋ ರೀತಿ, ಅದು ನನ್ನ ಸಂತೋಷ ಪಡ್ತಕ್ಕಂಥ ವಿಚಾರ. ಇನ್ನು ಅಪ್ಪ ಅಂತೂ ಇಡೀ ರಾಜ್ಯಕ್ಕೆ ಬೇಕಾದಂತಹವನಾದ ಮೇಲೆ ಅಪ್ಪನ ಮಾರ್ಗವನ್ನು ನಾನು ಹೇಗೆ ಅನುಸರಿಸಬೇಕು ಅಂತ ಚಿಂತನೆ ಮಾಡಿ ನನ್ನ ಸುಪುತ್ರ ಶ್ರೀನಿವಾಸ್ ಶರ್ಮಾ ಈಗಾಗಲೇ ನಿಮ್ಮ ಮುಂದೆ ಬಂದಿದ್ದಾನೆ. ಶ್ರೀಮಂತಿಕೆ ಅನ್ನೋದು ಮಧ್ಯದಲ್ಲಿ ಬಂದದ್ದು, ಯಾವಾಗ ಬರುತ್ತೋ ಅದು ಹೊರಟೋಗುತ್ತದು. ಆದರೆ ಅದನ್ನು ಮೀರಿರೋದಿದೆಯಲ್ಲ, ತಂದೆ ತಾಯಿ ಋಣ, ಅದನ್ನು ಹರಿಸ್ಲಿಕ್ಕಾಗತ್ತಾ? ಎಷ್ಟು ದಿವಸ ನಮ್ಮಪ್ಪ ಉಪವಾಸ ಇದ್ದರು ಈ ದೇಹನ ಈ ಮಟ್ಟಕ್ಕೆ ಮಾಡೋದಕ್ಕೆ, ಈ ಜ್ಞಾನವನ್ನು ಆನಂದ್ ಗುರುಜಿಯವರಲ್ಲಿ ತುಂಬಲಿಕ್ಕೆ. ತಾಯಿ ಇರ್ತಕ್ಕಂಥ ಪದಾರ್ಥ ನಮ್ಮ 6 ಜನ ಹೆಣ್ಣುಮಕ್ಕಳು 7 ಜನ ಎಲ್ಲರಿಗೂ ಊಟ ಬಡಿಸಿದಾದ್ಮೇಲೆ ಪಾತ್ರೆಯಲ್ಲಿ ಅಡುಗೆ ಇತ್ತೋ ಇಲ್ವೋ, ಎಷ್ಟು ದಿವಸ ಉಪವಾಸ ನೀರು ಕುಡಿದು ಮಲಗಿದ್ರು. ಆದರೆ ಇವತ್ತು ಇಷ್ಟೆಲ್ಲ ಸುಖ ಸಂತೋಷ ಇಡೀ ರಾಜ್ಯಕ್ಕೆ ಇವತ್ತು ಆನಂದ್ ಗುರುಜಿ ಬೇಕಾಗಿದ್ದಾರೆ. ಈ ಬೇಕಾಗಿರುವ ಆನಂದ್ ಗುರುಜಿನ ತಯಾರು ಮಾಡಲಿಕ್ಕೆ ಆ ನನ್ನ ಜನ್ಮದಾತರ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಆದರೆ ಅವ್ರಿಗೂ ಒಂದು ಆಸೆ ಇತ್ತು, ಆನಂದ್ ಗುರುಜಿಗೂ ಶೂಟು ಬುಟ್ಟು ಹಾಕ್ಸಿ ಯಾವುದೋ ಆಫೀಸಲ್ಲಿ ಕೆಲಸ ಮಾಡೋದು ನೋಡಬೇಕು ಅಂತ. ಆದರೆ ಈ ಆನಂದ್ ಗುರುಜಿ ಹಣೆಯಲ್ಲಿ ಇದನ್ನೇ ಬರೆದಿತ್ತು. ಹಾಗಾಗಿ ನಾನು ಮನೆ ಮಠ ಬಿಟ್ಟು ಕೇರಳದಲ್ಲಿ ನನ್ನ ಒಬ್ಬ ಗುರುಗಳನ್ನು ಹಿಡಿದು ಆ ಗುರುಗಳ ಮಾರ್ಗದರ್ಶನದಿಂದ ಈ ವಿದ್ವತ್ತನ್ನು ಕಲಿತು ಇವತ್ತು ದರ್ಪಣಾಂಜನ, ಚಕ್ಷುರುಮತಿ, ಸ್ವರಜ್ಯೋತಿಷ್ಯ ಇಂತಹ ಅದ್ಭುತವಾದಂತಹ ಈ 3 ವಿದ್ಯೆಗಳನ್ನು ಯಾರೂ ಕದಿಲಿಕ್ಕಾಗದಂತಹ ವಿದ್ಯೆಯನ್ನು, ಯಾರೂ ಸಹಿತ ಇದನ್ನು ವಶಪಡಿಸ್ಕೊಂಡಿದ್ದು ನನ್ನ ವಿದ್ಯೆ ಅಂತ ಹೇಳಲಿಕ್ಕೆ ಆಗದಿರತಕ್ಕಂಥದ್ದನ್ನು ಎಲ್ಲರೂ ಯಾವುದಾದ್ರೂ ಒಂದು ವಿದ್ವತ್ತನ್ನು ಪರಿಚಯ ಮಾಡಿಸಿದ್ರೆ ಆ ವಿದ್ವತ್ತನ್ನು ಅವರು ಪೇಟೆಂಟ್ ಮಾಡಿಸ್ತಾರೆ. ಅಂದರೆ ಈ ವಿದ್ಯೆಯನ್ನು ಯಾರೂ ಕದಿಬಾರ್ದು ಅಂತ. ಆದರೆ ಆನಂದ್ ಗುರುಜಿಯವರ ವಿದ್ಯೆಯನ್ನು ಕದಿಲಿಕ್ಕೆ ಆಗೋದೇ ಇಲ್ಲ. ಆನಂದ್ ಗುರುಜಿಯವರ ವಿದ್ಯೆ ನಾನು ಈ ವಿದ್ಯಾ ರಹಸ್ಯವನ್ನು ಬಿಟ್ಟುಕೊಟ್ರೆ ಅದು ಸಾಧ್ಯ. ಆದರೆ ಈ ವಿದ್ಯಾ ರಹಸ್ಯವನ್ನು ಬಿಟ್ಟುಕೊಡ್ತೀನಿ, ಬಂದು ಅಭ್ಯಾಸ ಮಾಡ್ರಪ್ಪ ಅಂತ ವಿದ್ಯಾರ್ಥಿಗಳನ್ನು ಕಳೆದರೂ ನಾನು ಪಟ್ಟ ಶ್ರಮ ಇದೆಯಲ್ಲ, ಈ ವಿದ್ಯೆ ನಾನು ಕಲಿಬೇಕಾದ್ರೆ ಅಷ್ಟಿಷ್ಟಲ್ಲ ಕಷ್ಟ. ಅಷ್ಟು ಶ್ರಮ ಇದ್ದದ್ರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಆನಂದ್ ಗುರುಜಿ ಹಿಂದೆ ಎಲ್ಲೇ ಕೂತ್ಕೊಂಡು ಕರೆ ಮಾಡಿದ್ರೂ ನಿಮ್ಮ ದೇಹದ ಮೇಲೆ ಇರ್ತಕ್ಕಂಥ ಹುಟ್ಟು ಮಚ್ಚೆಗಳನ್ನು ಹೇಳಬೇಕಾದ್ರೆ ಅದು ಸಾಮಾನ್ಯವಾದ್ದಲ್ಲ. ಆ ಕ್ಷಣ ಆನಂದ್ ಗುರುಜಿ ಮಾತಾಡೋದಿಲ್ಲ,
ಆನಂದ್ ಗುರುಜಿ ಒಳಗೆ ಒಂದು ಶಕ್ತಿ ಕೂತು ಮಾತಾಡುತ್ತೆ, ಆ ಶಕ್ತಿ ಆ ಕ್ಷಣದಲ್ಲಿ ಅಲ್ಲಿ ಬರುತ್ತೆ. ಅಂತಹ ಒಂದು ವಿದ್ವತ್ತನ್ನು ನನ್ನ ಮಗನಿಗೂ ಸಹಿತ ದಾರೆ ಒಯ್ತಾ ಇದ್ದೇನೆ. ಅವನು ಪ್ರತಿನಿತ್ಯ ಅದರ ಅನುಷ್ಠಾನದಲ್ಲಿದ್ದಾನೆ. ಲಕ್ಷ್ಮೀ ಭೂರಹಸ್ವಾಮಿ ಅನುಗ್ರಹದಿಂದ, ನನ್ನ ಕುಲದೇವರಾದಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೃಪಾಶೀರ್ವಾದದಿಂದ, ನನ್ನ ಆರಾಧ್ಯ ದೇವತೆಯಾದಂಥ ಲಲಿತಾ ರಾಜರಾಜೇಶ್ವರಿ, ತಾಯಿ ಮಹಾಲಕ್ಷ್ಮಿ, ತಾಯಿ ಮುತ್ಯಾಲಮ್ಮಳ ಅನುಗ್ರಹದಿಂದ ಇವತ್ತು ಈ ಮಟ್ಟದ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಯಾವಾಗ ಆನಂದ್ ಗುರೂಜಿಯವರು ಹಿಂದೂ ಧರ್ಮಕ್ಕೆ ಯಾವತ್ತೂ ಅವರ ಒಂದು ಕಾರ್ಯದಲ್ಲಿ ಅಥವಾ ಕೆಲಸದಲ್ಲಿ ಯಾವತ್ತೂ ಮುಂದೆ ಇರ್ತಾರೆ. ಹೇಗಿರ್ತಾರೆ ಅಂದರೆ, ಯಾವತ್ತೇ ನಾವು ಹಿಂದೂ ಪರ ವಿಷಯಗಳನ್ನು ತಗೊಂಡು ಹೋದಾಗ ಧರ್ಮ ರಕ್ಷಣೆಯ, ಧರ್ಮ ಶಿಕ್ಷಣದ ಕಾರ್ಯವನ್ನು ಹಿಂದೂ ಗುರುಗಳು ಯಾವಾಗಲೂ ಮಾಡ್ತಾ ಇರ್ತಾರೆ. ಸದಾ ಹೀಗೆ ಅವರು ಎಲ್ಲರಿಗೂ ಹಿಂದೂ ಧರ್ಮದ ಮಾರ್ಗದರ್ಶನವನ್ನು ಮಾಡಲಿ. ಅವರ ಚರಣಗಳಲ್ಲಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡೋಣ. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಜ್ಞಾನದಾತನು. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಶಾಂತಿ ದೂತನು. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಜ್ಞಾನದಾತನು. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಶಾಂತಿ ದೂತನು. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ, ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ, ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಜ್ಞಾನದಾತನು. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ, ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ, ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಜ್ಞಾನದಾತನು. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಶಾಂತಿ ದೂತನು. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ
ವ್ಯಾಧಿಯ ಕಳೆಯುವ ವೈದ್ಯನು ನೀ, ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ. ಆನಂದ